ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪ್ರಕಟಿಸಲಾದ ಮೀಸಲಾತಿ ಪಟ್ಟಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನಾನು ನೋಡಿಲ್ಲ, ಅವರನ್ನ ಎಲ್ಲಿಂದ ಹಿಡಿದುಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿಯನ್ನ ಟೀಕಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ಅವರು, ತಹಶೀಲ್ದಾರ್ಗಳು ಕಳುಹಿಸಿರುವ ವರದಿಯೇ ಬೇರೆ ಇದ್ದು ಜಿಲ್ಲಾಧಿಕಾರಿಯವರೇ ಅದನ್ನು ಬದಲಿಸಿ ಗ್ರಾಮ ಪಂಚಾಯಿತಿ ಮೀಸಲಾತಿ ಪಟ್ಟಿ ನೀಡಿದ್ದಾರೆ ಎಂದು ರೇವಣ್ಣ ಆರೋಪಿಸಿದ್ದಾರೆ. ಹಲವು ಕಡೆ ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ವರದಿಗಳನ್ನು ಬದಲಾಯಿಸಲಾಗಿದೆ. ತಮ್ಮ ಪಕ್ಷದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರದೇಶಗಳಲ್ಲಿ ಉದ್ದೇಶಪೂರ್ವಕವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಅವರು ದೂರಿದ್ದಾರೆ. ದೊಡ್ಡಗಣಗೆರೆ ಗ್ರಾಮ ಪಂಚಾಯಿತಿಯಲ್ಲಿ 3 ಎಸ್ಸಿ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಿರುವ ವಿಚಾರವನ್ನು ಪ್ರಸ್ತಾಪಿಸಿದ ರೇವಣ್ಣ, ಮೀಸಲಾತಿ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಪಾಲಿಸಲಾಗಿದೆಯೇ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಈ ಜಿಲ್ಲಾಧಿಕಾರಿ ಡ್ರಾಮಾ ಮಾಸ್ಟರ್ ಇದ್ದ ಹಾಗೆ ಎಂದು ಅವರು ಕಿಡಿಕಾರಿದರು. ಹೊಳೆನರಸೀಪುರ ಪುರಸಭೆಯಲ್ಲಿ 11 ತಿಂಗಳಾದರೂ ಸಭೆ ನಡೆಸಿರಲಿಲ್ಲ ಎಂದು ಆರೋಪಿಸಿದ ರೇವಣ್ಣ, ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಭಾವಿಸಿದಂತಿದೆ ಎಂದು ವ್ಯಂಗ್ಯವಾಡಿದರು. ತಮ್ಮ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವು ಜಿಲ್ಲಾಧಿಕಾರಿಗಳನ್ನ ನೋಡಿದ್ದು ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ ಎಂದು ಅವರು ಹೇಳಿದರು. ಮೀಸಲಾತಿ ಪಟ್ಟಿಯಲ್ಲಿನ ಅಕ್ರಮ ಹಾಗೂ ಬದಲಾವಣೆಗಳನ್ನು ವಿರೋಧಿಸಿ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ ಡಿ ರೇವಣ್ಣ ಘೋಷಿಸಿದ್ದಾರೆ. ಬಳಿಕ ಅಗತ್ಯವಿದ್ದರೆ ಚುನಾವಣಾ ಆಯೋಗದ ಮೊರೆ ಹೋಗುವುದರ ಜೊತೆಗೆ ನ್ಯಾಯಾಂಗದ ಮೂಲಕವೂ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಡಿಸಿ ಆಫೀಸರ್ ಎಷ್ಟೋ ಗೊತ್ತಾ ಕಡ್ತಾ, ಕೆಲವು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಆ ಮಟ್ಟಕ್ಕಿದೆ. ಇವತ್ತು ನಾನು ಇದೊಂದೇ ನಾನು ಮಾಡೋದು. ಫಸ್ಟು ಪಂಚಾಯತಿದು ಯಾವುದೇ ಇದ್ದರೆ ನಾನಲ್ಲ, ತಹಸೀಲ್ದಾರರಿಂದ ಬಂದ ಮೇಲೆ ಯಾವ ಆಧಾರದ ಮೇಲೆ ಚೇಂಜ್ ಮಾಡಿದ್ರು ಡಿ.ಸಿ? ಯಾವ ಆಧಾರದ ಮೇಲೆ? 10, 11 ಒಂದೊಂದು ಪಂಚಾಯತ್ಗಿರೋದು 13 ಸೀಟ್ ಇದ್ದರೆ 11 ಸೀಟ್ ಹೆಂಗ್ರಿ ಚೇಂಜ್ ಮಾಡ್ತಾರೆ? ಚೌಣೂರು ಪಂಚಾಯತಿಲೇ ಅಲ್ಲಿ ಅಲ್ಕಾರ ಸಮಾಜ ಇರೋದು ಮೇಜರು, ಮಂಜಣ್ಣ ಕಾನ್ಸ್ಟಿಟ್ಯೂನ್ಸಿನೇ, ಹಳ್ಳಿ ಮೈಸೂರು ಹೋಬಳಿ. ಯಾವ ಮಟ್ಟಕ್ಕೆ ಮಾಡ್ತಾರಿದ್ದ? ಓಲಿ ಒಂದು ಕರಡು ಪ್ರತಿನಾರು ಹಾಕಬೇಕಲ್ಲ. ಹಿಂದ್ಲಿಂದ ಏನು ನನ್ನ ರೂಲ್ಸ್ ಪ್ರಕಾರ ಒಂದು ಪಂಚಾಯತಿದ ಫಸ್ಟು ಕರಡು ಪ್ರತಿ ಹಾಕ್ತಾರೆ ನೋಡಿ, 15 ದಿನ ಟೈಮ್ ಕೊಡ್ತಾರೆ. ಅದು 15 ದಿನದ ಮೇಲೆ ಫೈನಲ್ ಮಾಡ್ತಾರೆ. ಅದು ಇಲ್ಲವೇ ಇಲ್ಲ, ಡೈರೆಕ್ಟ್ ಯಾವುದೈತೋ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನ್ ಏನು ಗೊತ್ತಿಲ್ಲಪ್ಪ, ಅವ್ರಿಗೂ ಎಲೆಕ್ಷನ್ ಕಮಿಷನ್ನು ಯಾರೋ ಗೊತ್ತಿಲ್ಲ. ಇವರು ಇಲ್ಲಿ ಹೇಳ್ತಾರೆ ಕೇಂದ್ರದ ಎಲೆಕ್ಷನ್ ಕಮಿಷನರು BJP ಏಜೆಂಟು ಅಂತಾರೆ. ಇಲ್ಲಿರೋ ಎಲೆಕ್ಷನ್ ಕಮಿಷನ್ ಯಾರು? ಇದನ್ನು ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ. ನಮ್ಮ ಕಾರ್ಯಕರ್ತರು ಸೋಮವಾರ ಒಂದು ನಮ್ಮ ತಾಲೂಕು ಅಧ್ಯಕ್ಷರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸೋಮವಾರ ಮಾಡ್ತಾರೆ, ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಸರಿಪಡಿಸ್ತು ಹೋದರೆ ಮುಂದಿನ ಸೋಮವಾರ ನಾವು 4 ಜನ ಶಾಸಕರು ಪ್ಲಸ್ ಮಾಜಿ ಮಂತ್ರಿಗಳಾದಂಥ ಕುಮಾರಣ್ಣವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಆಫೀಸ್ನ ಮುತ್ತಿಗೆ ಹಾಕ್ತೀವಿ.